ಹೇಳಿಕೆಗೆ ಅದಕ್ಕೆ ಉತ್ತರ ಕೊಡದೆ ಅದೊಂದು ನಾಲಾಯಕ ಒಂದು ಹೇಳಿಕೆ. ಅದಕ್ಕೆ ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಕೊಡಲಿಕ್ಕೇ ಇಲ್ಲ. ಇದರಲ್ಲಿ ಅವರವ್ರ ಅಸ್ತಿತ್ವ ಉಳಿಸಲಿಕ್ಕೆ ಬೇಕಾಗಿ ಏನೆಲ್ಲ ಕೂಡ ಮಾತಾಡ್ತಾರೆ. ಯಾಕೆ ಅದಕ್ಕೆ ಉತ್ತರ ಅಗತ್ಯನೇ ಯಾಕೆಂತ ಹೇಳಿದರೆ, ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರು ರಾಹುಲ್ ಗಾಂಧಿಯ ಕಾಲಿನ ಕಿರುಬೆರಳಿಗೆ ಕೂಡ ಸಮಾನತೆ ಅವರಿಗೆ ಇಲ್ಲ. ಇದರಲ್ಲಿ ವ್ಯಾಲ್ಯೂ ನೋಡುವಾಗ ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಇವರು ಎಲ್ಲಿದ್ದಾರೆ? ಅದನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಇಂಥ ಜನಪ್ರತಿನಿಧಿಗಳ ಹೇಳಿಕೆ ಕರಾವಳಿ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆ ಗೌರವಕ್ಕೆ ಒಂದು ಕಪ್ಪು ಚುಕ್ಕೆ. ನಾವು ಬೇರೆ ಜಿಲ್ಲೆಯವರಾಗೆಲ್ಲ ಕರಾವಳಿ ಪ್ರದೇಶ ಒಂದು ವಿಶೇಷ ಜನಪ್ರತಿನಿಧಿ ವಿಶೇಷ ಗೌರವ ಇದೆ. ನಮ್ಮ ಹೋಟೆಲ್ ಉದ್ಯಮ ದೇಶ ಉದ್ದಗಲಕ್ಕೂ ಇದೆ. ನಮ್ಮಲ್ಲಿ ಸಂಸ್ಕೃತ ಕಾರ್ಯಕ್ರಮ ನಾವು ಇಡೀ ವಿಶ್ವಕ್ಕೆ ನಾವು ಇವತ್ತು ಸಂಸ್ಕೃತ ಕಾರ್ಯಕ್ರಮ ಕೊಟ್ಟವರು ತುಳುನಾಡಿನವರು ಅಂತ ಹೇಳಿದರೆ ಅದು ಒಂದು ದೊಡ್ಡ ಮಟ್ಟದ ಗೌರವ ಇದೆ. ನಮ್ಮ ಒಂದು ಹಿಂದಿನ ಎಲ್ಲ MLA ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಆ ಒಂದು ಗೌರವ ಉಳಿಸಿಕೊಂಡು ಬಂದಿದ್ದಾರೆ. ಅವರ ಗೌರವವನ್ನು ಉಳಿಸಿಕೊಂಡು ಹೋಗಬೇಕಲ್ಲ. ಈ ರೀತಿಯ ಹೇಳಿಕೆ ಕೊಡೋ ಮುಖಾಂತರ ಇಡೀ ನಮ್ಮ ಕಪ್ಪು ಚುಕ್ಕೆ ಒಂದು. ಎರಡನೇದು, ಈ ಹೇಳಿಕೆಯನ್ನು ಯಾರು ಕೂಡ ಒಪ್ಪುವುದಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವನ ಮನೆಯವರು ಒಪ್ತಾರ, ಮಕ್ಕಳು ಒಪ್ತಾರ? ನೋಡು ಅವ್ರ ಹೇಳಿಕೆಯನ್ನು ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಮತ್ತು ಧ್ವಂಸ ಮಾಡ್ತೇವೆ, ಅದು ಮಾಡ್ತೇವೆ. ರಾಹುಲ್ ಗಾಂಧಿಯನ್ನ ಹೇಳಿಕೆ ಗಾಂಧಿ ಕುಟುಂಬವನ್ನು ಈ ದೇಶದಿಂದ ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಯಾರಿಂದಲೂ. ಯಾಕೆ? ಉತ್ತರ ಭಾರತದಲ್ಲಿ ಶಾಂತಿ ನೆಲೆಬೇಕಂತ ಹೇಳಿಕೊಂಡು ಇಂದಿರಾ ಗಾಂಧಿಯವರ ಗುಂಡಿಗೆ ಬಲಿಯಾಗಿ ಅವರ ರಕ್ತ ಉಂಟಲ್ಲ ಉತ್ತರ ಭಾರತದ ನೆಲದಲ್ಲಿ ಮಣ್ಣಿನಲ್ಲಿದೆ. ದಕ್ಷಿಣ ಭಾರತದಲ್ಲಿ ಶಾಂತಿ ನೆಲೆಸಬೇಕಂತ ಹೇಳಿಕೊಂಡು ರಾಜೀವ್ ಗಾಂಧಿಯವರ ರಕ್ತ ಇವತ್ತು ಸೌತ್ ಇಂಡಿಯಾದಲ್ಲಿ ಇವತ್ತು ನೆಲದ ಮಣ್ಣಿನಲ್ಲಿದೆ. ಗಾಂಧಿ ಕುಟುಂಬದ ರಕ್ತವೇ ಮಣ್ಣಿನಲ್ಲಿ ಬೆರೆತಾಗ ಯಾರಿಗೂ ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಪಂಜಾಬ್ ಭಾರತವನ್ನು ನಾರ್ತ್ ಇಂಡಿಯಾ ಇರಲಿ, ಸೌತ್ ಇಂಡಿಯಾ ಇರಲಿ, ದೇಶದಲ್ಲಿ ಶಾಂತಿಯುತವಾಗಿ ನಿಂತಿದ್ದರೆ ಅದು ಇಬ್ಬರು ಮಹಾನ್ ವ್ಯಕ್ತಿಗಳ, ಅದು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರ ಆ ಒಂದು ಬಲಿ ಕೊಟ್ಟ ಕಾರಣ ಆಗಿದೆ. ಇವರೆಲ್ಲ ಯಾರು ಮಾಡ್ತಾರೆ ಹೇಳಿಕೆಗೆ? ಯಾರು ಮಾಡ್ತಾರ? ಒಂದು ಹೇಳಿಕೆ ಕೊಡಲಿಕ್ಕೆ ಒಂದು ಅರ್ಥ ಬರಬೇಕಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿ ಧ್ವಂಸ ಇವರ DNA ಕೂಡ ತಾಲಿಬಾನ್ DNA ಅಂತ ಕಾಣ್ತದೆ. ಇಲ್ಲ, ಟೆಸ್ಟ್ ಮಾಡಬೇಕು ಇದನ್ನು. ಅಂದರೆ ಧ್ವಂಸ ಅಲ್ಲಿಂದಲೇ ಬರೋದು. ಇದರಲ್ಲಿ ಹೇಳಿದೆ ಅವ್ರದ್ದು. ಅದಕ್ಕೆ ಇದು ಯಾರು ಕೂಡ ಒಪ್ಪೋದಿಲ್ಲ. ಇದು ಇಡೀ ಅವರ ಅಸ್ತಿತ್ವ ಉಳಿಸ್ಕೊಳ್ಬೇಕು. ಅದಕ್ಕೇನು ಹೇಳೋದೆಲ್ಲ ಸರಿಯಲ್ಲ. ಇದು ಎಲ್ಲರಿಗೂ ಕೂಡ ಅಗೌರವ ತರುವಂಥ ಒಂದು ಕೆಲಸ. ಶಾಸಕರ ಮೇಲೆ ಹೀಗೆ ಅಂದರೆ ಜನಪ್ರತಿನಿಧಿಗಳ ಮೇಲೆ ಹೀಗೆ ಮನಬಂದಂಗೆ ಮಾತಾಡೋದು ಅದೊಂದು ರೀತಿ ಟ್ರೆಂಡ್ ಆಗಿದೆ ಈಗ. ಅಂದರೆ ಒಂದು ರೀತಿ ಈಗ ಒಂದು ಇವರು ಇನ್ಸ್ಟೆನ್ಸ್ ಆಯಿತು. ಹಿಂದಿನ ಬೇರೆ ಇವ್ರ ಮೇಲೂ ಹೀಗೆ ವೈಯಕ್ತಿಕವಾಗಿ ನಿಮ್ಮ ಟೀಕೆ ಇದರಲ್ಲಿ ವೈಯಕ್ತಿಕವಾಗಿ ಹೋಗುವಂಥ ಟ್ರೆಂಡ್ ಆಗಿದೆ. ಅಂದರೆ ನಾ ಹೇಳೋದು ಜನಪ್ರತಿನಿಧಿಗಳ ಒಂದು ಗೌರವ ಕೊಡೋದು, ಇದಕ್ಕೆ ಒಂದು ಡಿಸೆನ್ಸಿ ಇದರಲ್ಲಿ ಕಾಣ್ತಾನೆ ಇಲ್ಲ ಇದರಲ್ಲಿ. ಅದನ್ನು ನಾನು ಹೇಳ್ದಲ್ಲ, ಸೌತ್ ಕೋಸ್ಟಲ್ ಬೆಲ್ಟ್ನವರಿಗೆ ಇನ್ನಿಂದಲೂ ಕೂಡ ವಿಶೇಷವಾದ ಗೌರವ ಇರುವಂಥದ್ದು ಕರಾವಳಿ ಪ್ರದೇಶ. ನಾವು ಬರೀ ರಾಜಕೀಯದಲ್ಲಿ ಮಾತ್ರ ಒಂದು ಗೌರವ ಅಲ್ಲ, ಎಲ್ಲಿ ಹೋದರೂ ಕೂಡ ಮಂಗಳೂರು ಕರಾವಳಿ ಅಂತೇಳಿ ಮಂಗಳೂರಿನ ಭಾಳ ಹುಷಾರು ಮಾರಾಯ, ಬೌಲ ಸಂಭವಿತರ ಅಂತೇಳಿ ಹಿಂದಿಂದ ನಮ್ಮ ತಂದೆ ಕಾಲದಿಂದಲೇ ಹೆಜ್ಜೆಕೋಡಿಗೆ ಆ ಟೈಮಿಂದಲೊಂದು ಬಂದಂಥದ್ದು. KK ಶೆಟ್ಟಿ ಇರಲಿ, ನಮ್ಮ ಮಂಗಳೂರು ಯೋಗೇಶ್ ಭಟ್ ಇರಲಿ ಅವತ್ತಿದ್ದಾಗ, ಆ ಕಾಲದಿಂದಲೂ ಕೂಡ ಇದಕ್ಕೆಲ್ಲ ಕೂಡ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸ. ಇದರಿಂದ ಯಾರಿಗೆ ಏನು ಸಿಗ್ತದೆ? ಹೇಳಿಕೆ ಏನಾದರೂ ಪ್ರಯೋಜನ ಉಂಟಾ? ನಾನು ಹೇಳ, ಇವರು ಕಿರುಬೆರಳಿಗಳು ಸಾಮಾನ್ಯರಿಲ್ಲ. ಇವ್ರು ಯಾರಿಗೆ ಅದು ಬರ್ತದ? ಅವರ ಮನೆಯವರು ಒಪ್ತಾರೆ ಈ ಮಾತನ್ನು? ಕಠಿಣ ಕಾನೂನು ತಗೊಳ್ಬೇಕು ಅಂತ ನಿಮ್ಮ ಕಾಂಗ್ರೆಸ್ ಮುಖಂಡರೇ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಕಾನೂನು ಆಕ್ಷನ್ ತಗೊಳ್ತಾರಲ್ಲ ಅದರಲ್ಲಿ. ಹೌದು, ಏನನ್ನು ಮಾಡಬೇಕು? ಕಾನೂನು ವ್ಯಾಪ್ತಿಯಲ್ಲಿ ನಡೀತದೆ. ಪೊಲೀಸ್ ಇಲಾಖೆಯವ್ರು ನೋಡ್ತಾರೆ. ನೀವು ಆರಂಭದಲ್ಲಿ ಹೇಳಿದ್ರಿ ಇಂಥವ್ರನ್ನು ನಿರ್ಲಕ್ಷ್ಯ ಮಾಡಬೇಕು ಅಂತ. ಇಂಥವ್ರನ್ನು ನಿರ್ಲಕ್ಷ್ಯ ಮಾಡಿದ್ದ ಕಾರಣಕ್ಕಾಗಿ ಇಂಥ ಮಹಿಳೆಗೆ ಪದೇ ಬರ್ತಾ ಇರೋದು ನೋಡಿ. ಅದಕ್ಕೆ ಇಂಪಾರ್ಟೆನ್ಸ್ ಅದು ಎಲ್ಲ ಮತ್ತೆ ಇಂಪಾರ್ಟೆನ್ಸ್ ಬರ್ತದೆ ಇದರಲ್ಲಿ. ಇವತ್ತು ಯುವ ಕಾಂಗ್ರೆಸ್ನವರು ಮನೆಗೆ ಮುತ್ತಿಗೆ ಹಾಕಿದ್ದಾರೆ ನಿಮ್ಮ ಅಲ್ಲೇ ಉಡುಪಿಯಲ್ಲಿ. ಹೌದು, ಯುವ ಕಾಂಗ್ರೆಸ್ನವರು ಅವರ ಮನೆಗೆ ಮುತ್ತಿಗೆ ಹಾಕಿದ್ದಾರೆ ಉಡುಪಿಯಲ್ಲಿ. ನಿರ್ಲಕ್ಷ್ಯ ಮಾಡಬೇಕು ಹೇಳ್ತೀರಿ ಈಗ ಅವರು? ಅಲ್ಲಲ್ಲ, ನನ್ನ ಅಭಿಪ್ರಾಯ ಇರುವಂಥದ್ದು ಇದಕ್ಕೆ ಇದಲ್ಲ. ಅದು ಎಲ್ಲ ನಮ್ಮ ರೀತಿ ಇರುವುದಿಲ್ಲಲ್ಲ ಇದರಲ್ಲಿ. ಅದಕ್ಕೆ ನಾವು ರಿಯಾಕ್ಷನ್ ಕೊಡೋದೇ ಅದು ನಾಲಾಯಕ ಪ್ರಶ್ನೆ. ಅದೇನು ಅಲ್ಲಿ
ಆದರೂ ಏನು ವಿಚಾರ ಒಂದು ಹೇಳಬೇಕಲ್ಲ ಯಾಕೆ ಅಂತೇಳಿ ಅವ್ರು ಏನು ಮಾತಾಡೋ ಕುಟುಂಬಸ್ಥರೇ ಒಪ್ಪಲಿ ನೋಡುವ. ಮತ್ತು ಒಂದು ಇವರ ಕಿರುಬೇರಿಗೂ ಸಮಾನತೆ ಇಲ್ಲ. ಮತ್ತು ಗಾಂಧಿ ಕುಟುಂಬ ನಿಮ್ಮ ಮಣ್ಣಿಂದ ದೂರ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಶಾಂತಿ ಭಂಗ ತರೋದು ಮತ್ತು ಕಠಿಣ ಸರ್ಕಾರ ಕಠಿಣ ಚರ್ಚೆ ಬಂದ ವಿಷಯ ಅದು ಯಾಕೆ ಅದು ಸರಿಯಾಗಿ ಸಮರ್ಪಕವಾಗಿ ಜಾರಿ ಆಗ್ತಾನೆ ಅಲ್ಲ, ಅದು ಆ್ಯಕ್ಟ್ ಬಂದಾಗ ಮತ್ತೆ ಮುಂದೆ ಹೋಯ್ತಲ್ಲ ಕಾನೂನು ತಂದಾಗ. ಪ್ರೊವೊಕೇಶನ್ ಮತ್ತು ಹೇಟ್ ಸ್ಪೀಚ್ ಬಗ್ಗೆ ಕಾನೂನು ಬಂದಾಗ ಅದು ಚರ್ಚೆ ಮಾಡಿಕೊಂಡು ಅದು ಮುಂದೆ ಹೋಯಿತು. ಇದರಲ್ಲಿ ನಮ್ಮ ಇಲ್ಲಿ ಪಾಸ್ ಆಯಿತು, ಎಲ್ಲಿ ಅಸೆಂಬ್ಲಿಯಲ್ಲಿ ನಾವು ಪಾಸ್ ಮಾಡಿದ್ದೆವು, ಕೌನ್ಸಿಲಲ್ಲಿ ಅದನ್ನು ಅವರು ಇದು ಮಾಡಿದರು, ಗವರ್ನರ್ ಅದನ್ನು ತಡೆ ಇಟ್ಟಿದ್ದಾರೆ. ಇಲ್ಲದಿದ್ದರೆ ಇದಕ್ಕೆಲ್ಲ ಬೀಳ್ತದೆ. ಇನ್ನೊಂದು ನನಗೆ ಮಾಹಿತಿ ನಿಮಗೆ, ನಾನು ಕೂಡ ಪೇಪರಲ್ಲಿ ಓದಿದ್ದೇನೆ, ವರದಿ ತಗೊಳ್ಳಿಕ್ಕೆ ಹೇಳಿದ್ದೇನೆ. ಈ ನಮ್ಮ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ಬೇಕಂತ ಹೇಳಿಕೊಂಡು ಅಂಥದ್ದು ಯಾವುದೇ ಇಲ್ಲ. ಕಡ್ಡಾಯ ಅಂತೇಳಿ ಅಲ್ಲಿ ಕೂಡ ಯಾರಿಗೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. HIV ಸಂಬಂಧಪಟ್ಟಾಗೆ ಅದೊಂದು, ಯಾಕೆಂದರೆ ಯಾರು ಹೌದು ಇವತ್ತು ಮಾಡಿದ್ದೀರಾ? ಓಕೆ, ನೋ ಪ್ರಾಬ್ಲಮ್. ಕಾರಣ ನಾನು ಇವತ್ತು ನೋಡಿದೆ. ಸರ್, ಇವಾಗ ನೀವು ಹೇಳ್ತೀರಿ ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ, ಸರಿಯಲ್ಲ ಅಂತಲ್ಲ, ಅಗತ್ಯವಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಪ್ರತಿಭಟನೆ ಕೂಡ ಮಾಡ್ತಾ ಇದ್ರೆ, ಕೆಲವೊಂದು ನಾಯಕರು ಕೂಡ ಅದರ ಬಗ್ಗೆ ಒಂದು ಆಕ್ರೋಶವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ದು ಈ ಸಾಫ್ಟ್ ಯಾಕೆ ಅಂತ ಅವ್ರಿಗೆ? ಹೌದು, ಈಗ ನೀವು ಅವ್ರಿಗೆ ಅಲ್ಲಪ್ಪ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ನೋಡಿ, ಸಾಫ್ಟ್ ಅಂತ ಪ್ರಶ್ನೆ ಅಲ್ಲ. ನಾನು ಹೇಳಿದಂತಿಲ್ಲ, ಅದಕ್ಕೆ ರಿಯಾಕ್ಷನ್ ಆಗುವಷ್ಟು ಅದಕ್ಕೆ ಯೋಗ್ಯತೆ ಇಲ್ಲ ಆ ಮಾತಿಗೆ. ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಇವರು ಎಲ್ಲಿದ್ದಾರೆ? ರಾಹುಲ್ ಗಾಂಧಿನ ಕಿರುಬರಲಿಗೆ ಕೂಡ ಇವರ ವ್ಯಕ್ತಿತ್ವ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ಹೇಳಿದ ಮಾತನ್ನು ಇವರ ಕುಟುಂಬಸ್ಥರೇ ಒಪ್ಪಲಿ. ಈಗ ಅದಕ್ಕೆ ಇಡೀ ಕರಾವಳಿ ಎಲ್ಲ ಜನರು ಕರಾವಳಿ ಯಾರು ಕೂಡ ಒಪ್ಪೋದಿಲ್ಲ. ನೀವು ಒಪ್ತೀರಾ? ಯಾರು ಕೂಡ ಒಪ್ಪೋದಿಲ್ಲ. ಇಡೀ ಅವರ ಕ್ಷೇತ್ರಕ್ಕೆ ಅವರೊಂದು ಕಲಂಕ ಆಗಿ ಬಿಟ್ಟಿದ್ದಾರೆ. ಈಗ ಅಗೌರವ ತರುವಂಥ ಕೆಲಸ ಇವತ್ತು ಇವರಿಂದಾಗಿ ಎಲ್ಲ ನಮಗೆ ಕಲಂಕ ತರುವಂಥ ಕೆಲಸ ಇವತ್ತು ಆಗಿದೆ. ಯಾಕೆ ಇವತ್ತು ನಮ್ಮ ಈ ಪ್ರದೇಶ ಬಿಟ್ಟು ಉತ್ತರ ಕರ್ನಾಟಕ ಮತ್ತು ಬೇರೆ ರಾಜ್ಯಕ್ಕೆ ಹೋದರೆ ನಿಮ್ಮ ಊರಿನ MLA ಹೇಳುವುದಲ್ಲ ಅಂತ ಇವರ ಹೆಸರು ಯಾರಿಗೆ ನೆನಪಿದೆ? ಯಾರಿಗೂ ಹೆಸರು ಗೊತ್ತಿಲ್ಲ ಇವ್ರದ್ದು. ನಿಮ್ಮ MLA ಮಂಗಳೂರು MLA ಯಾರು ಇಡೀ ಮಂಗಳೂರು ಜನತೆ, ಕರಾವಳಿ ಜನ ಎಲ್ಲರಿಗೂ ಕೂಡ ಇವತ್ತು ಕಪ್ಪು ಚುಕ್ಕಿ ಮತ್ತು ಅಗೌರವ. ಇದರಲ್ಲಿ ಹೇಳುವ ಅಗತ್ಯ ಏನು? ಹಿಂದೆ ಹೇಳಿದವರು ಏನೆಲ್ಲ ಹೇಳಿದವರು ಉಳಿದಿದ್ದಾರೆ, ಈಗ ಇದ್ದಾರಾ ಏನಾದರೂ ಜನಪ್ರತಿನಿಧಿಯಾಗಿ? ಯಾವುದು ಅದು ಅವ್ರಿಗೆ ಎಲ್ಲ ಅಲ್ಲಲ್ಲ, ಎಲ್ಲರೂ ಒಂದೇ ರೀತಿ ಇರ್ತಾರಾ ಇದರಲ್ಲಿ? ಅಲ್ವಾ? ಇದರಲ್ಲಿ ಹೌದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.